ಸಿಂಹ ರಾಶಿಯವರೇ, ಹಾಗಾದರೆ ಈ ಒಂದು ಮಾತು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುವ ಅದ್ಭುತ ಶಕ್ತಿಯನ್ನು ಹೊಂದಿದೆ. ಹುಟ್ಟಿನಿಂದಲೇ ರಾಜಗಂಭೀರೆ, ಯಾರಿಗೂ ತಲೆಬಾಗದ ನಾಯಕತ್ವ ಗುಣ ಹೊಂದಿರುವ ನೀವು ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಅಂದುಕೊಂಡ ಯಶಸ್ಸು ಮತ್ತು ನೆಮ್ಮದಿ ಸಿಗುತ್ತಿಲ್ಲವೇ? ಬೇರೆಯವರಿಗಾಗಿ ನೀವು ಪ್ರಾಣವನ್ನೇ ಕೊಟ್ಟರೂ, ಅವರಿಗೆ ಎಷ್ಟೇ ಸಹಾಯ ಮಾಡಿದರೂ ಕೊನೆಗೆ ನಿಮಗೆ ಸಿಗುತ್ತಿರುವುದು ಕೇವಲ ಅಪವಾದ, ನಿಂದನೆ ಮತ್ತು ನಂಬಿಕೆಯ ದ್ರೋಹ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆಯೇ ಹಣ, ಅಧಿಕಾರ, ನೆಮ್ಮದಿ ಎಲ್ಲವೂ ಒಲಿದು ಬಂದಂತೆಯೇ ಬಂದು ಕೊನೆಯ ಕ್ಷಣದಲ್ಲಿ ಕೈಜಾರಿ ಹೋಗುತ್ತಿದೆ. ಹಾಗಾದರೆ ನೀವು ಎಲ್ಲೋ ಒಂದು ಕಡೆ ಎಡವುತ್ತಿದ್ದೀರಿ ಎಂದರ್ಥ. ನಿಮ್ಮ ಜನ್ಮರಾಶಿಯ ಅತಿದೊಡ್ಡ ರಹಸ್ಯವನ್ನು ನೀವು ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ. ನಿಮ್ಮ ಇಡೀ ಜೀವನವನ್ನು ಬೆಳಗುವ, ನಿಮ್ಮ ಪ್ರತಿಯೊಂದು ಕಷ್ಟವನ್ನು ಬೇರು ಸಹಿತ ಕಿತ್ತು ಹಾಕುವ ಆ ಒಂದು ಅದ್ಭುತ ದೈವಿ ಶಕ್ತಿಯ ಬಗ್ಗೆ ನೀವು ಇಂದು ತಿಳಿಯಲೇಬೇಕು. ಜೀವನ ಪೂರ್ತಿ ಸಿಂಹರಾಶಿಯವರು ಕಡ್ಡಾಯವಾಗಿ ಪೂಜಿಸಬೇಕಾದ ಆ ಪ್ರತ್ಯಕ್ಷ ದೇವರು ಯಾರು ಗೊತ್ತಾ? ಈ ರಹಸ್ಯವನ್ನು ಒಮ್ಮೆ ತಿಳಿದುಕೊಂಡು ಪೂಜೆ ಶುರು ಮಾಡಿದರೆ ನಿಮ್ಮನ್ನು ಸೋಲಿಸಲು ಈ ಜಗತ್ತಿನಲ್ಲಿ ಯಾರಿಂದಲೂ, ಯಾವ ದುಷ್ಟ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ನಿಮ್ಮ ಅದೃಷ್ಟದ ಬಾಗಿಲು ಹಿಂದೆ ತೆರೆಯಲಿದೆ. ನಿಮ್ಮೆಲ್ಲ ಕಷ್ಟಗಳಿಗೆ ಕೊನೆಯಾಗುವ ಸಮಯ ಹತ್ತಿರ ಬಂದಿದೆ. ವಿಡಿಯೋವನ್ನು ಎಲ್ಲಿಯೂ ನಿಲ್ಲಿಸದೆ ಅತ್ಯಂತ ಶ್ರದ್ಧೆಯಿಂದ ಕೊನೆಯವರೆಗೂ ಆಲಿಸಿ, ಏಕೆಂದರೆ ನಿಮ್ಮ ಜೀವನದ ಅತಿ ದೊಡ್ಡ ತಿರುವು ಇಲ್ಲೇ ಅಡಗಿದೆ. ಸಿಂಹರಾಶಿಯು ನವಗ್ರಹಗಳ ರಾಜನಾದ ಸೂರ್ಯನ ಸ್ವಂತ ರಾಶಿಯಾಗಿದೆ. ಸೂರ್ಯ ಹೇಗೆ ಇಡೀ ಜಗತ್ತಿನ ಬೆಳಕನ್ನು ನೀಡುತ್ತಾನೋ, ಅದೇ ರೀತಿ ಸಿಂಹರಾಶಿಯವರು ತಮ್ಮ ಸುತ್ತಮುತ್ತಲಿನ ಜನರಿಗೆ ಆಸರೆಯಾಗಿ ನಿಲ್ಲುತ್ತಾರೆ. ನಿಮ್ಮದು ಬೆಂಕಿಯ ತತ್ವ. ಅನ್ಯಾಯವನ್ನು ಕಂಡರೆ ಸಿಡಿದೇಳುವ ಗುಣ ನಿಮ್ಮದು. ನೇರ ನುಡಿ, ನಿಷ್ಠುರ ಮಾತುಗಳಿಂದಾಗಿಯೇ ನೀವು ಬಹಳಷ್ಟು ಜನರಿಗೆ ಶತ್ರುಗಳಾಗುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶವಿರುವುದಿಲ್ಲ, ಆದರೆ ನಿಮ್ಮ ಕಪಟವಿಲ್ಲದ ನೇರವಾದ ಮಾತುಗಳು ಬೇರೆಯವರಿಗೆ ಅಹಂಕಾರದಂತೆ ಕಾಣುತ್ತದೆ. ನೀವು ಯಾರನ್ನಾದರೂ ನಂಬಿದರೆ ಅವರಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಿರುತ್ತೀರಿ. ಆದರೆ ವಿಪರ್ಯಾಸವೆಂದರೆ, ನೀವು ಯಾರನ್ನು ಅತಿ ಹೆಚ್ಚು ನಂಬುತ್ತೀರೋ ಅವರಿಂದಲೇ ನಿಮಗೆ ಅತಿ ದೊಡ್ಡ ಪೆಟ್ಟು ಬೀಳುತ್ತದೆ. ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರು ನಿಮ್ಮ ಶತ್ರುಗಳಲ್ಲ, ಬದಲಾಗಿ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಸಹಾಯ ಪಡೆದವರೇ ಆಗಿರುತ್ತಾರೆ. ಇಂತಹ ಕಷ್ಟದ ಪರಿಸ್ಥಿತಿಗಳಲ್ಲಿ ಮನಸ್ಸಿಗೆ ತೀವ್ರವಾದ ಘಾಸಿಯಾದಾಗ ನಿಮ್ಮ ನೆರವಿಗೆ ಬರುವ, ನಿಮಗೆ ರಕ್ಷಾ ಕವಚವಾಗಿ ನಿಲ್ಲುವ ಏಕೈಕ ದೈವಿ ಶಕ್ತಿ ಎಂದರೆ ಅದು ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನಾರಾಯಣ ಮತ್ತು ಲಯಕಾರಕನಾದ ಪರಮಶಿವ. ಹೌದು, ಸಿಂಹರಾಶಿಯವರು ತಮ್ಮ ಜೀವನ ಪೂರ್ತಿ ಶ್ರದ್ಧಾಭಕ್ತಿಗಳಿಂದ ಪೂಜಿಸಬೇಕಾದ ದೇವರು, ಪ್ರತ್ಯಕ್ಷ ದೈವ ಸೂರ್ಯ ಭಗವಾನ್ ಹಾಗೂ ಮಹಾದೇವ. ಈ ಎರಡೂ ಶಕ್ತಿಗಳ ಆರಾಧನೆ ನಿಮ್ಮ ಜೀವನದಲ್ಲಿ ಪವಾಡಗಳನ್ನೇ ಸೃಷ್ಟಿಸುತ್ತವೆ. ಸೂರ್ಯ ಭಗವಂತನ ಆರಾಧನೆ ಸಿಂಹರಾಶಿಯವರಿಗೆ ಕೇವಲ ಪೂಜೆಯಲ್ಲ, ಅದು ಉಸಿರಾಗಬೇಕು. ಪ್ರತಿದಿನ ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಹೇಳುವ ಅಭ್ಯಾಸವನ್ನು ನೀವು ಬೆಳೆಸಿಕೊಳ್ಳಬೇಕು. ಸ್ನಾನ ಮುಗಿಸಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ತಾಮ್ರದ ಚೊಂಬಿನಲ್ಲಿ ಶುದ್ಧವಾದ ನೀರು, ಸ್ವಲ್ಪ ಕುಂಕುಮ ಮತ್ತು ಕೆಂಪು ಹೂವನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಬೇಕು. ಈ ಪ್ರಕ್ರಿಯೆಯು ಕೇವಲ ಒಂದು ಆಚರಣೆಯಲ್ಲ, ಇದು ನಿಮ್ಮ ದೇಹದ ಮತ್ತು ಮನಸ್ಸಿನ ಪ್ರತಿಯೊಂದು ನರನಾಡಿಗೂ ಅಗಾಧವಾದ ಶಕ್ತಿಯನ್ನು ತುಂಬುವ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಪ್ರಕ್ರಿಯೆ. ಸೂರ್ಯನಿಗೆ ನೀರನ್ನು ಸಮರ್ಪಿಸುವಾಗ ಓಂ ಸೂರ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಭಾಸ್ಕರಾಯ ನಮಃ ಎಂಬ ಮಂತ್ರಗಳನ್ನು ಪಠಿಸಬೇಕು. ತಾಮ್ರದ ಪಾತ್ರೆಯಿಂದ ಬೀಳುವ ನೀರಿನ ಧಾರೆಯ ಮೂಲಕ ಸೂರ್ಯನ ಕಿರಣಗಳನ್ನು ನೋಡುವುದರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಚುರುಕಾಗುತ್ತದೆ, ಬುದ್ಧಿಮತ್ತೆ ಹೆಚ್ಚುತ್ತದೆ ಮತ್ತು ನಿಮ್ಮ ಮುಖದಲ್ಲಿ ಒಂದು ರೀತಿಯ ದೈವಿಕ ತೇಜಸ್ಸು ಮೂಡುತ್ತದೆ. ಸಿಂಹರಾಶಿಯವರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಅತಿಯಾದ ಕೋಪ, ಮಾನಸಿಕ ಒತ್ತಡ ಹಾಗೂ ರಕ್ತದ ಒತ್ತಡದಂತಹ ಸಮಸ್ಯೆಗಳಿಗೆ ಸೂರ್ಯ ನಮಸ್ಕಾರ ಮತ್ತು ಅರ್ಘ್ಯಪ್ರದಾನವು ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಇದರ ಜೊತೆಗೆ ನೀವು ಕಡ್ಡಾಯವಾಗಿ ಮಾಡಬೇಕಾದ ಇನ್ನೊಂದು ಕೆಲಸವೆಂದರೆ ಆದಿತ್ಯ ಹೃದಯ ಸ್ತೋತ್ರದ ಪಠಣ. ಶ್ರೀರಾಮಚಂದ್ರನು ರಾವಣನನ್ನು ಸಂಹಾರ ಮಾಡಲು ಹೊರಟಾಗ ಆತನ ಮನಸ್ಸಿನಲ್ಲಿಯೂ ಒಂದು ಕ್ಷಣ ಆಯಾಸ ಮತ್ತು ಗೊಂದಲ ಮೂಡಿತ್ತು. ಆಗ ಅಗಸ್ತ್ಯ ಮುನಿಗಳು ಶ್ರೀರಾಮನಿಗೆ ಉಪದೇಶಿಸಿದ ಮಹಾಮಂತ್ರವೇ ಈ ಆದಿತ್ಯ ಹೃದಯ ಸ್ತೋತ್ರ. ಇಂತಹ ಶಕ್ತಿಶಾಲಿ ಸ್ತೋತ್ರವನ್ನು ಸಿಂಹರಾಶಿಯವರು ಪ್ರತಿದಿನ, ವಿಶೇಷವಾಗಿ ಭಾನುವಾರದ ದಿನ
ತಪ್ಪದೇ ಪಠಿಸಬೇಕು. ಇದನ್ನು ಹೇಳುವುದರಿಂದ ನಿಮ್ಮ ಒಳಗಿನ ಭಯ, ಆತಂಕ ಮತ್ತು ನಕಾರಾತ್ಮಕ ಶಕ್ತಿಗಳು ಸುಟ್ಟು ಭಸ್ಮವಾಗುತ್ತವೆ. ನಿಮಗೆ ಎದುರಾಗುವ ಎಷ್ಟೇ ದೊಡ್ಡ ಶತ್ರುವಾದರೂ ಸರಿ, ನಿಮ್ಮ ದಾರಿಯಲ್ಲಿ ಬರುವ ಎಷ್ಟೇ ದೊಡ್ಡ ಅಡೆತಡೆಯಾದರೂ ಸರಿ, ಆದಿತ್ಯ ಹೃದಯ ಸ್ತೋತ್ರದ ಪ್ರಭಾವದಿಂದ ಅವೆಲ್ಲವೂ ಧೂಳಿಪಟವಾಗುತ್ತವೆ. ಉದ್ಯೋಗದಲ್ಲಿ ಬಡ್ತಿಗಾಗಿ ಕಾಯುತ್ತಿರುವವರಿಗೆ, ವ್ಯಾಪಾರದಲ್ಲಿ ನಷ್ಟ ಅನುಭವಿಸುತ್ತಿರುವವರಿಗೆ, ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ಗಳಿಸಲು ಹಂಬಲಿಸುತ್ತಿರುವ ಸಿಂಹರಾಶಿಯವರಿಗೆ ಸೂರ್ಯನಾರಾಯಣ ಕೃಪೆ ಅತ್ಯಂತ ಅನಿವಾರ್ಯ. ಸೂರ್ಯನು ಸರಕಾರ, ಆಡಳಿತ ಮತ್ತು ಉನ್ನತ ಸ್ಥಾನಗಳ ಕಾರಕ. ಹಾಗಾಗಿ ಸೂರ್ಯನ ಆರಾಧನೆಯಿಂದ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಉನ್ನತ ಶಿಖರವನ್ನು ತಲುಪಬಹುದು. ಸೂರ್ಯನ ಜೊತೆಗೆ ಸಿಂಹರಾಶಿಯವರು ಪೂಜಿಸಬೇಕಾದ ಮತ್ತೊಂದು ಪರಮಶಕ್ತಿ ಎಂದರೆ ಲಯಕಾರಕ ಶಿವ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನನ್ನು ಶಿವನ ಪ್ರತಿರೂಪವೆಂದೇ ಪರಿಗಣಿಸಲಾಗುತ್ತದೆ. ಶಿವನ ಅಷ್ಟಮೂರ್ತಿಗಳಲ್ಲಿ ಸೂರ್ಯನು ಕೂಡ ಒಬ್ಬ. ಸಿಂಹರಾಶಿಯವರು ಮೂಲಭೂತವಾಗಿ ಶಿವನ ಆರಾಧಕರಾಗಿರುತ್ತಾರೆ. ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆ ಸಿಗುವುದು ಶಿವನ ಧ್ಯಾನದಿಂದ ಮಾತ್ರ. ಪ್ರತಿ ಸೋಮವಾರದಂದು ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಜಲಾಭಿಷೇಕ ಅಥವಾ ಹಾಲಿನ ಅಭಿಷೇಕವನ್ನು ಮಾಡುವುದರಿಂದ ನಿಮ್ಮ ಜೀವನದ ಕಠಿಣ ಸಮಸ್ಯೆಗಳು ಕರಗಿ ಹೋಗುತ್ತವೆ. ನಿಮ್ಮ ರಾಶಿಗೆ ಅಧಿಪತಿಯಾದ ಸೂರ್ಯನು ಬೆಂಕಿಯ ಸಂಕೇತವಾದರೆ, ಶಿವನ ತಲೆಯ ಮೇಲಿರುವ ಗಂಗೆಯು ತಂಪಿನ ಸಂಕೇತ. ಸಿಂಹರಾಶಿಯವರ ಅತಿಯಾದ ಉಷ್ಣ ಪ್ರಕೃತಿಯನ್ನು, ಕೋಪವನ್ನು ಮತ್ತು ಪ್ರವೇಶವನ್ನು ನಿಯಂತ್ರಣದಲ್ಲಿಟ್ಟು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬುದ್ಧಿಯನ್ನು ಕರುಣಿಸುವುದು ಪರಮಶಿವ. ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ ಮಂತ್ರವನ್ನು ಪ್ರತಿದಿನ ಕನಿಷ್ಠ 108 ಬಾರಿ ಜಪಿಸುವುದನ್ನು ರೂಢಿಸಿಕೊಳ್ಳಿ. ಇದರಿಂದ ನಿಮ್ಮ ಮಾನಸಿಕ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತದೆ. ಸಿಂಹರಾಶಿಯವರ ಜೀವನದಲ್ಲಿ ಭಾನುವಾರವು ಅತ್ಯಂತ ಪವಿತ್ರವಾದ ಮತ್ತು ಶಕ್ತಿಶಾಲಿಯಾದ ದಿನ. ಈ ದಿನದಂದು ನೀವು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಮಾಂಸಾಹಾರ, ಮದ್ಯಪಾನ ಮುಂತಾದ ತಾಮಸಿಕ ವಸ್ತುಗಳಿಂದ ದೂರವಿರುವುದು ಬಹಳ ಒಳ್ಳೆಯದು. ಭಾನುವಾರದಂದು ಸೂರ್ಯನಿಗೆ ಪ್ರಿಯವಾದ ಕೆಂಪು ಅಥವಾ ಕಿತ್ತಳೆ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ನಿಮಗೆ ಶುಭವನ್ನು ತರುತ್ತದೆ. ಹಾಗಾಗಿಯೇ ನಿಮ್ಮ ತಂದೆ ಅಥವಾ ತಂದೆಯ ಸಮನಾದ ಹಿರಿಯರನ್ನು ಗೌರವಿಸುವುದು ಸೂರ್ಯನ ಪೂಜೆಗೆ ಸಮಾನ. ಸೂರ್ಯನು ಪಿತೃಕಾರಕ. ಯಾರ ಜಾತಕದಲ್ಲಿ ಸೂರ್ಯ ಬಲವಾಗಿರುತ್ತಾನೋ ಅವರು ತಮ್ಮ ತಂದೆಯೊಡನೆ ಉತ್ತಮ ಬಾಂಧವ್ಯವನ್ನು ಹೊಂದಿರುತ್ತಾನೆ. ದಂಪತಿಗಳಿಗೆ ಈ ಆಗಸ್ಟ್ ತಿಂಗಳಲ್ಲಿ ಒಂದು ಸಿಹಿ ಸುದ್ದಿ ಸಿಗುವ ಯೋಗವಿದೆ. ನಿಮ್ಮ ತಂದೆ ತಾಯಿಯ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಲ್ಲಿ ಗಮನಾರ್ಹ ಚೇತರಿಕೆ ಕಂಡುಬರಲಿದ್ದು, ಇಡೀ ಕುಟುಂಬದಲ್ಲಿ ಒಂದು ರೀತಿಯ ನೆಮ್ಮದಿಯ ವಾತಾವರಣ ನೆಲೆಸಲಿದೆ. ಕಷ್ಟದ ಸಮಯದಲ್ಲಿ ದೂರವಾಗಿದ್ದ ಸಂಬಂಧಿಕರು ಮತ್ತು ಸ್ನೇಹಿತರು ಈಗ ಮತ್ತೆ ನಿಮ್ಮ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದಾರೆ. ನಿಮ್ಮ ಶತ್ರುಗಳ ವಿಚಾರಕ್ಕೆ ಬಂದರೆ, ಸಿಂಹರಾಶಿಯವರ ತಂಟೆಗೆ ಬಂದರೆ ಸಿಡುತ್ತಾರೆ ಎಂಬ ಸತ್ಯ ಈ ತಿಂಗಳು ನಿಮ್ಮ ವಿರೋಧಿಗಳಿಗೆ ಸ್ಪಷ್ಟವಾಗಿ ಅರ್ಥವಾಗಲಿದೆ. ನಿಮ್ಮ ಬೆನ್ನ ಹಿಂದೆ ಪಿತೂರಿ ಮಾಡುತ್ತಿದ್ದವರು, ನಿಮ್ಮ ಬೆಳಗ್ಗೆಯನ್ನು ಸಹಿಸದೆ ನಿಮಗೆ ತೊಂದರೆ ಕೊಡಲು ಕಾಯುತ್ತಿದ್ದ ಶತ್ರುಗಳು ತಾವೇ ತೋಡಿದ ಗುಂಡಿಗೆ ತಾವೇ ಬೀಳಲಿದ್ದಾರೆ. ಕೋರ್ಟ್ ಕಚೇರಿ, ಕಾನೂನು ವ್ಯಾಜ್ಯಗಳಲ್ಲಿ ಸಿಲುಕಿ ಅನ್ಯಾಯವಾಗಿ ಹಣ ಕಳೆದುಕೊಂಡು ಒದ್ದಾಡುತ್ತಿದ್ದವರಿಗೆ ತೀರ್ಪು ನಿಮ್ಮ ಪರವಾಗಿ ಬರುವ ಅಥವಾ ಆ ಜಟಿಲ ಸಮಸ್ಯೆಗೆ ಒಂದು ಸೂಕ್ತ ಹಾಗೂ ನ್ಯಾಯಯುತ ಪರಿಹಾರ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಸ್ವಂತ ಮನೆ ಕಟ್ಟಬೇಕು ಅಥವಾ ಒಂದು ಸೈಟ್ ಪ್ರಾಪರ್ಟಿ ಖರೀದಿಸಬೇಕು ಎಂಬ ನಿಮ್ಮ ಬಹುಕಾಲದ ಕನಸಿಗೆ ಈಗ ಜೀವ ಬರಲಿದೆ. ಹೊಸ ವಾಹನ ಖರೀದಿಸುವ ಯೋಗವು ಈ ತಿಂಗಳಲ್ಲಿದೆ. ಮಹಿಳೆಯರಿಗೆ ಬಹಳ ದಿನಗಳಿಂದ ಆಸೆ ಇದ್ದ ಚಿನ್ನಾಭರಣಗಳನ್ನು ಖರೀದಿಸುವ ಅಥವಾ ಮನೆಗೆ ಹೊಸ ಮತ್ತು ಬೆಲೆಬಾಳುವ ವಸ್ತುಗಳನ್ನು ತರುವ ಆಸೆ ಈಡೇರುವ ಸಮಯವಿದು. ಒಟ್ಟಾರೆಯಾಗಿ ಭೌತಿಕ ಸುಖ ಸೌಕರ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಹಣಕಾಸಿನ ವಿಚಾರದಲ್ಲಿ ನೀವು ಈ ತಿಂಗಳು ಬಹಳ ಜಾಗರೂಕತೆಯಿಂದ ಹೆಜ್ಜೆ ಇಡಲಿದ್ದೀರಿ ಮತ್ತು ಅದರ ಸಿಹಿ ಫಲವನ್ನು ಕೂಡ ಅನುಭವಿಸಲಿದ್ದೀರಿ. ಬಹಳ ದಿನಗಳಿಂದ ಯಾರಿಗೇ ಸಾಲ ಕೊಟ್ಟು ಅದು ಬರುವುದೇ ಇಲ್ಲ ಎಂದು ನೀವು ಕೈಬಿಟ್ಟ ಹಣ ಮರಳಿ ಬರಬಹುದು. ನೀವು ಸಂಪೂರ್ಣವಾಗಿ ಮರೆತು ಹೋಗಿದ್ದ ಯಾವುದೋ ಒಂದು ಹಳೆಯ ಹೂಡಿಕೆ ಅಥವಾ ಪೂರ್ವಜರ ಆಸ್ತಿಯಿಂದ ಈಗ ದಿಢೀರನೆ ಲಾಭ ನೀಡಬಹುದು.
ನಿರೀಕ್ಷೆ ಮಾಡದ ಮೂಲಗಳಿಂದ ಅನಿರೀಕ್ಷಿತ ಆದಾಯ ನಿಮ್ಮ ಕೈ ಸೇರಬಹುದು. ಷೇರುಪೇಟೆ ಅಥವಾ ಮ್ಯೂಚುವಲ್ ಫಂಡ್ ಅಂತಹ ಹೂಡಿಕೆಗಳಲ್ಲಿ ಅನಿರೀಕ್ಷಿತ ಲಾಭದ ಮುನ್ಸೂಚನೆಗಳಿವೆ. ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ನುರಿತವರ ಸಲಹೆ ಪಡೆಯುವುದು ಉತ್ತಮ. ನಿಮ್ಮ ಉಳಿತಾಯದ ಪ್ರಮಾಣ ದಿನೇ ದಿನೇ ಹೆಚ್ಚಾಗಲಿದ್ದು, ಬಹಳ ದಿನಗಳಿಂದ ನಿಮ್ಮನ್ನು ಮಾನಸಿಕವಾಗಿ ಕಾಡುತ್ತಿದ್ದ ದೊಡ್ಡ ಸಾಲದ ಬಾಧೆಯನ್ನು ತೀರಿಸಲು ಒಂದು ಸ್ಪಷ್ಟವಾದ ದಾರಿ ಗೋಚರಿಸಲಿದೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಕೊಂಚ ಸಮಾಧಾನವನ್ನು ತರಲಿದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಎಷ್ಟೇ ಚಿಪ್ಪದೆ ತಿಂದರೂ ಗುಣಮುಖರಾಗದವರಿಗೆ ಈ ತಿಂಗಳು ಸರಿಯಾದ ವೈದ್ಯಕೀಯ ನೆರವು ಮತ್ತು ರಿಲೀಫ್ ಸಿಗುವ ಲಕ್ಷಣಗಳಿವೆ. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಶಾಂತಿಗಾಗಿ ನೀವು ಹೆಚ್ಚು ಸಮಯ ಮೀಸಲಿಡಲಿದ್ದೀರಿ. ನಿಮ್ಮಲ್ಲಿ ಆಧ್ಯಾತ್ಮಿಕ ಒಲವು ಹೆಚ್ಚಾಗಲಿದೆ. ಯಾವುದಾದರೂ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಅಥವಾ ಮನೆಯಲ್ಲಿಯೇ ಯಾವುದಾದರೂ ಧಾರ್ಮಿಕ ಕಾರ್ಯಕ್ರಮಗಳನ್ನು, ಪೂಜೆ ಪುರಸ್ಕಾರಗಳನ್ನು ಆಯೋಜಿಸುವ ಸಾಧ್ಯತೆಗಳಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಮರುಕಳಿಸಲಿದೆ. ಹೋದ ಕಡೆಯೆಲ್ಲ ನಿಮಗೆ ಮನ್ನಣೆ ಸಿಗಲಿದ್ದು, ನಿಮ್ಮ ನಾಯಕತ್ವದ ಗುಣಗಳನ್ನು ಜನರು ಗುರುತಿಸಿ ಗೌರವಿಸುವ ಸಮಯವಿದು. ಇಷ್ಟೆಲ್ಲ ಒಳ್ಳೆಯ ವಿಚಾರಗಳು ನಡೆಯುತ್ತಿರುವಾಗ ನಿಮ್ಮ ಜೀವನ ಆರಾಮದಾಯಕವಾಗಿ ಸಾಗುತ್ತಿದೆ. ಇನ್ನು ನಿನಗೆ ಯಾವುದೇ ಕಷ್ಟವಿಲ್ಲ ಎಂದು ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುವಾಗಲೇ ಒಂದು ದೊಡ್ಡ ಅನಿರೀಕ್ಷಿತ ಪರೀಕ್ಷೆ ನಿಮ್ಮನ್ನು ಎದುರಾಗಲಿದೆ. ದಯವಿಟ್ಟು ನನ್ನ ಈ ಮಾತುಗಳನ್ನು ಅತ್ಯಂತ ಗಮನವಿಟ್ಟು ಎಚ್ಚರಿಕೆಯಿಂದ ಕೇಳಿ. ಅಷ್ಟಮ ಸ್ಥಾನದಲ್ಲಿರುವ ಶನಿ ಮತ್ತು ನಿಮ್ಮ ಲಗ್ನದಲ್ಲಿ ಕುಳಿತಿರುವ ಕೇತು ನಿಮ್ಮ ಕಣ್ಣಿಗೆ ಒಂದು ರೀತಿಯ ಭ್ರಮೆಯನ್ನು ಸೃಷ್ಟಿಸುತ್ತಾರೆ. ಈ ಆಗಸ್ಟ್ ತಿಂಗಳ 3ನೇ ವಾರದಲ್ಲಿ ನೀವು ಅತಿ ಹೆಚ್ಚು ನಂಬಿದ, ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಒಳಿತನ್ನು ಬಯಸುತ್ತಾರೆ ಎಂದು ನೀವು ಕುರುಡಾಗಿ ನಂಬಿದ್ದ ವ್ಯಕ್ತಿಯೊಬ್ಬರಿಂದ ನಿಮಗೆ ಒಂದು ದೊಡ್ಡ ದ್ರೋಹ ಅಥವಾ ಮೋಸ ನಡೆಯುವ ಸಾಧ್ಯತೆ ಇದೆ. ಇದು ಹಣಕಾಸಿನ ವಿಚಾರದಲ್ಲಿರಬಹುದು ಅಥವಾ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ವಿಚಾರದಲ್ಲಿರಬಹುದು. ಯಾರೋ ಹೇಳಿದ ಬಣ್ಣದ ಮಾತನ್ನು ಕೇಳಿ ಕಮಿಷನ್ ಆಸೆಗೆ ಅಥವಾ ಸ್ನೇಹದ ಒತ್ತಡಕ್ಕೆ ಮಣಿದು ಆತುರಪಟ್ಟು ಯಾವುದೇ ಕಾಗದ ಪತ್ರಗಳಿಗೆ, ಬ್ಯಾಂಕ್ ದಾಖಲೆಗಳಿಗೆ ಅಥವಾ ಜವಾಬ್ದಾರಿಯ ಪತ್ರಗಳಿಗೆ ಕಣ್ಮುಚ್ಚಿ ಸಹಿ ಹಾಕುವಂತಹ ತಪ್ಪನ್ನು ಮಾತ್ರ ನೀವು ಮಾಡಬಾರದು. ಕಣ್ಣು ಮುಚ್ಚಿಕೊಂಡು ಯಾರನ್ನಾದರೂ ನಂಬಿದರೆ ನಿಮ್ಮ ಇಡೀ ಜೀವನದ ಸಂಪಾದನೆಯನ್ನು ಮತ್ತು ನಿಮ್ಮ ಮಾನ ಮರ್ಯಾದೆಯನ್ನು ಬೀದಿಯಲ್ಲಿ ಕಳೆದುಕೊಳ್ಳುವ ಕಠಿಣ ಪರಿಸ್ಥಿತಿ ಬರಬಹುದು. ಅಷ್ಟೇ ಅಲ್ಲ, ಸಿಂಹರಾಶಿಯವರಿಗೆ ಹುಟ್ಟಿನಿಂದಲೇ ಬರುವ ಒಂದು ಸಣ್ಣ ಅಹಂಕಾರ ಮತ್ತು ದಿಢೀರನೆ ಬರುವ ಕೋಪ ಈ ತಿಂಗಳು ನಿಮ್ಮ ಅತಿದೊಡ್ಡ ಶತ್ರುವಾಗಲಿದೆ. ಯಾರೋ ನಿಮ್ಮನ್ನು ಬೇಕೆಂದೇ ಕೆಣಕಿದರು ಎಂದು ಅಥವಾ ನಿಮ್ಮ ಪ್ರತಿಷ್ಠೆಗೆ ಧಕ್ಕೆ ಆಯಿತು ಎಂದು ಆತುರದ ಭಾವಿಷದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಒಂದು ಕ್ಷಣದ ಕೋಪ ವರ್ಷಗಳ ಕಾಲ ನೀವು ಕಷ್ಟಪಟ್ಟು ಕಟ್ಟಿದ ಸಂಬಂಧಗಳನ್ನು ಮತ್ತು ನಿಮ್ಮ ವೈಯಕ್ತಿಕ ಜೀವನವನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡಿಬಿಡಬಹುದು. ಹಣಕಾಸಿನ ವಿಚಾರದಲ್ಲಿ ಬೇರೆಯವರಿಗೆ ಗ್ಯಾರಂಟಿ ನಿಲ್ಲುವುದು ಅಥವಾ ಮನೆಯಲ್ಲಿ ಯಾರಿಗೂ ತಿಳಿಯದೆ ಮಾಡುವ ರಹಸ್ಯ ಹೂಡಿಕೆಗಳು ನಿಮ್ಮನ್ನು ತೀವ್ರವಾದ ಆರ್ಥಿಕ ಸಂಕಷ್ಟಕ್ಕೆ ದೂಡಬಹುದು. ನಿಮ್ಮ ನಾಲಿಗೆಯ ಮೇಲೆ ನಿಮ್ಮ ಸಂಪೂರ್ಣ ಹಿಡಿತವಿರಲಿ. ಮೌನವೇ ಈ ತಿಂಗಳು ನಿಮ್ಮ ಕೈಯಲ್ಲಿರುವ ಅತಿದೊಡ್ಡ ಅಸ್ತ್ರವಾಗಬೇಕು. ಈ ಕಠಿಣ ಪರೀಕ್ಷೆಯಿಂದ ಪಾರಾಗಲು, ಶತ್ರುಗಳ ತಂತ್ರವನ್ನು ವಿಫಲಗೊಳಿಸಲು ಮತ್ತು ಆಗಸ್ಟ್ ತಿಂಗಳ ಈ ಶುಭ ಫಲಗಳನ್ನು ಸಂಪೂರ್ಣವಾಗಿ ಅನುಭವಿಸಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಅತ್ಯಂತ ಶಕ್ತಿಶಾಲಿ ಹಾಗೂ ಸರಳವಾದ ಪರಿಹಾರಗಳನ್ನು ಸೂಚಿಸಲಾಗಿದೆ. ಪ್ರತಿದಿನ ಮುಂಜಾನೆ ಬೇಗ ಎದ್ದು ಶುದ್ಧವಾದ ಸ್ನಾನ ಮಾಡಿ ಸಾಕ್ಷಾತ್ ಸೂರ್ಯದೇವ ಅವರಿಗೆ ನೀರಿನ ಅರ್ಘ್ಯವನ್ನು ಅರ್ಪಿಸುವುದನ್ನು ರೂಢಿಸಿಕೊಳ್ಳಿ. ಓಂ ಸೂರ್ಯನಾರಾಯಣಾಯ ನಮಃ ಎಂಬ ಶಕ್ತಿಶಾಲಿ ಮಂತ್ರವನ್ನು ಪಠಿಸುತ್ತಾ ನಿಮ್ಮ ದಿನವನ್ನು ಪ್ರಾರಂಭಿಸಿ. ಇದು ನಿಮಗೆ ಮಾನಸಿಕ ಸ್ಥೈರ್ಯ ಮತ್ತು ನಕಾರಾತ್ಮಕ ಶಕ್ತಿಗಳ ವಿರುದ್ಧ ಹೋರಾಡುವ ಅಪಾರ ಶಕ್ತಿಯನ್ನು ನೀಡುತ್ತದೆ. ಸಾಧ್ಯವಾದರೆ ಶನಿವಾರದಂದು ನಿರ್ಗತಿಕರಿಗೆ, ವೃದ್ಧರಿಗೆ ಅಥವಾ ಅಂಗವಿಕಲರಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡಿ. ಭಾನುವಾರದ ದಿನ ಹತ್ತಿರದ ಶಿವನ ಅಥವಾ ಉಗ್ರ ನರಸಿಂಹನ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿ. ನಿತ್ಯವೂ ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅಥವಾ ಆಲಿಸುವುದು ನಿಮ್ಮ ಮನೆಯಲ್ಲಿನ ದಾರಿದ್ರ್ಯ ದೋಷಗಳನ್ನು ನಿವಾರಿಸಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ.
ಏಕಾದಶಿಯ ದಿನ ಉಪವಾಸ ಮಾಡುವುದರಿಂದ ನಿಮ್ಮ ಮನಸ್ಸು ಮತ್ತು ದೇಹ ಎರಡೂ ಶುದ್ಧಿಯಾಗಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ನಿಮ್ಮನ್ನು ತಡೆಯುತ್ತದೆ. ನೆನಪಿರಲಿ, ಜೀವನದಲ್ಲಿ ಬರುವ ಪ್ರತಿಯೊಂದು ಕಷ್ಟವೂ ನಮ್ಮನ್ನು ಕುಗ್ಗಿಸಲು, ನಮ್ಮನ್ನು ಶಾಶ್ವತವಾಗಿ ಸೋಲಿಸಲು ಬರುವುದಿಲ್ಲ, ಬದಲಾಗಿ ನಮ್ಮನ್ನು ಮತ್ತಷ್ಟು ಬಲಶಾಲಿಗಳನ್ನಾಗಿ ಮಾಡಲು ಬರುತ್ತದೆ. ಈ ಆಗಸ್ಟ್ ತಿಂಗಳಲ್ಲಿ ಎದುರಾಗುವ ಆ ಮೋಸ ಮತ್ತು ಕೋಪದ ಪರೀಕ್ಷೆಯನ್ನು ನೀವು ನಿಮ್ಮ ಅದ್ಭುತವಾದ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ದಾಟಿದರೆ, ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮ ಜೀವನದ ಒಂದು ಸಂಪೂರ್ಣ ಹೊಸ ಮತ್ತು ಉಜ್ವಲವಾದ ದಿಕ್ಕನ್ನು ಪಡೆಯುತ್ತದೆ. ಯಾರು ನಿಮ್ಮನ್ನು ನೋಡಿ ಹೀಯಾಳಿಸಿದ್ದರೋ, ಯಾರು ನೀವು ಜೀವನದಲ್ಲಿ ಎಂದಿಗೂ ಉದ್ಧಾರ ಆಗುವುದಿಲ್ಲ ಎಂದು ಹೇಳಿ ನಕ್ಕಿದ್ದರೋ, ಅವರೆಲ್ಲರೂ ನಿಮ್ಮ ಅದ್ಭುತ ಯಶಸ್ಸನ್ನು ನೋಡಿ ಆಶ್ಚರ್ಯದಿಂದ ತಲೆ ತಗ್ಗಿಸುವ ಕಾಲ ಬರುತ್ತದೆ. ನಿಮ್ಮ ಕಷ್ಟದ ದಿನಗಳು ಮುಗಿಯುತ್ತಿವೆ. ಕಾಡಿನ ರಾಜನಾದ ಸಿಂಹನ ಗರ್ಜನೆ ಮತ್ತೆ ಶುರುವಾಗುವ ಸಮಯ ಅತ್ಯಂತ ಹತ್ತಿರದಲ್ಲಿದೆ. ನಿಮ್ಮ ಮೇಲೆ, ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ಮತ್ತು ನಿಮ್ಮ ಆರಾಧ್ಯ ದೈವದ ಸಂಪೂರ್ಣ ನಂಬಿಕೆ ಇಡಿ. ಮುಂಬರುವ ದಿನಗಳಲ್ಲಿ ನಿಮಗೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನನ್ನ ಈ ಜ್ಯೋತಿಷ್ಯದ ಮಾಹಿತಿಯು ನಿಮಗೆ ಮಾನಸಿಕ ಧೈರ್ಯ ಮತ್ತು ಮುಂದಿನ ಜೀವನದ ಬಗ್ಗೆ ಭರವಸೆಯನ್ನು ನೀಡಿದ್ದರೆ, ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ನಿಮ್ಮ ಪ್ರೀತಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ, ವಿಶೇಷವಾಗಿ ನೀವು ಬಲ್ಲ ಸಿಂಹರಾಶಿಯವರೊಂದಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಅವರಿಗೂ ಮುಂಬರುವ ಈ ಎಚ್ಚರಿಕೆ ಮತ್ತು ಸಮಾಧಾನದ ಮಾತುಗಳು ತಲುಪುವಂತೆ ಮಾಡಿ. ನಮ್ಮ ಈ ಭವಿಷ್ಯ ದರ್ಪಣ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಈ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಲು ಮರೆಯದಿರಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ನಿಖರ ಹಾಗೂ ಉಪಯುಕ್ತ ಭವಿಷ್ಯದ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕಾಪಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.